ಚುನಾವಣಾ ನಿವೃತ್ತಿಯ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇತ್ತೀಚೆಗಷ್ಟೇ ಘೋಷಣೆಯನ್ನು ಮಾಡಿದರು. ಆದರೆ ನಿನ್ನೆ ಅವರು ಮಾತನಾಡಿದ್ದನ್ನು ಗಮನಿಸಿದರೆ ಆ ಘೋಷಣೆಯಿಂದ ಹಿಂದಕ್ಕೆ ಸರಿಯುವಂಥ ಮುನ್ಸೂಚನೆ ಏನಾದರೂ ಇದೆಯಾ ಅಂತ ಅನುಮಾನ ಮೂಡ್ತಾ ಇದೆ. ಮತ್ತೆ ಚುನಾವಣೆಗೆ ನಿಲ್ಲೋ ಯೋಚನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರಾ? 2028ರ ಚುನಾವಣೆ ಬರಲಿ ನೋಡೋಣ ಅಂತ ಮಾತನಾಡಿದ್ದಾರೆ ಸಿದ್ದರಾಮಯ್ಯ. ನಿನ್ನೆ ಪರಿಶಿಷ್ಟ ಜಾತಿಗೆ ಸೇರಿದಂಥ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ರು. ಅಲ್ಲಿ ಕೊಟ್ಟಂತ ಸಂದೇಶ ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ. ಸಾಮಾಜಿಕ ನ್ಯಾಯ ಕುರಿತ ವಿಚಾರ ಸಂಕಿರಣದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಚುನಾವಣಾ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ರಾಜಕೀಯ ನಿವೃತ್ತಿಯಲ್ಲ, ಚುನಾವಣಾ ನಿವೃತ್ತಿ. ಈ ಪ್ರಶ್ನೆ ಬಂದಾಗ ಒತ್ತಾಯವೂ ಬಂತು ಸಭಿಕರಿಂದ, ಎಲೆಕ್ಷನ್ ಫೇಸ್ ಮಾಡಿ ಅಂತ. ಮುಂದಕ್ಕೆ ನೋಡೋಣ ಅಂತ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಸೊ ಇದೀಗ ಅನುಮಾನ ಕಾರಣ ಆಗ್ತಾ ಇದೆ. ಯಾರು ನಾನು ಮುಂದಿನ ಎಲೆಕ್ಷನ್ಗೆ ನಿಲ್ಲಲ್ಲಯ್ಯ, ಆದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ. ಅದಕ್ಕೆ ಸಕ್ರಿಯವಾಗಿ ಕ್ಯಾಂಪೇನ್ ಮಾಡ್ತೀನಯ್ಯ. ಈಗ ನನಗೆ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ನಾನು 80ನೇ ವರ್ಷಕ್ಕೆ 79 ತುಂಬಿ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. 28ಕ್ಕೆ ಆಗು ಸರ್ ತಾವು ಮುಖ್ಯಮಂತ್ರಿ ನೋಡೋಣ. ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು, ಹೋಗ್ಬೇಕು, ಪ್ರಧಾನಿ ಆಗಬೇಕು. ಯಾರು ನಾನು ಮುಂದಿನ ಎಲೆಕ್ಷನ್ಗೆ ನಿಲ್ಲಲ್ಲಯ್ಯ, ಆದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ. ಅದಕ್ಕೆ ಸಕ್ರಿಯವಾಗಿ ಕ್ಯಾಂಪೇನ್ ಮಾಡ್ತೀನಯ್ಯ. ಈಗ ನನಗೆ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ನಾನು 80ನೇ ವರ್ಷಕ್ಕೆ 79 ತುಂಬಿ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. 28ಕ್ಕೆ ಆಗು ಸರ್ ತಾವು ಮುಖ್ಯಮಂತ್ರಿ ನೋಡೋಣ. ಇದೇ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿದಂಥ ಮತ್ತೊಂದು ಮಾತು ಕೂಡ ಈಗ ಚರ್ಚೆ ಕಾರಣ ಆಗಿದೆ. ಅಂದ್ರೆ ಉಪಮುಖ್ಯಮಂತ್ರಿ ನೇಮಕ ವಿಚಾರಕ್ಕೆ ಸಂಬಂಧಿಸಿದಂತೆ ಪರಮೇಶ್ವರ್ ಅವರನ್ನ DCM ಮಾಡಿದ್ದೆ ನಾನು ಅಂತ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. 3-4 ಜನ ಉಪಮುಖ್ಯಮಂತ್ರಿಗಳು ಮಾಡುವಂತ ಪ್ರಸ್ತಾಪ ಇತ್ತು. ಆದರೆ ಒಬ್ಬರೇ ಇರಬೇಕು, ಅದು ಪರಮೇಶ್ವರ್ ಆಗಿರಬೇಕು ಅಂತ ನಾನೇ ಮಾಡಿರೋದು. ಯಾರು ಮಾಡಿದ್ದು ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. 4-5 DCM ಮಾಡೋದಕ್ಕೆ ಮುಂದಾಗಿದ್ರು. ಒಬ್ಬರನ್ನೇ ಮಾಡಬೇಕು, ಪರಮೇಶ್ವರ್ ಅವರನ್ನೇ ಮಾಡಬೇಕು ಅಂತ ಹೇಳಿದ್ದಾನೆ ಅಂತ ಮೊದಲ ಬಾರಿ ಬಹಿರಂಗವಾಗಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯ. ಈ DK ಶಿವಕುಮಾರ್ ಅವ್ರ ಮುಖ್ಯಮಂತ್ರಿಯಾಗಿ ಅವರ ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮೊದಲ ಬಹಿರಂಗ ಪ್ರತಿಕ್ರಿಯೆ ಸಿದ್ದರಾಮಯ್ಯ ಅವರು. ಉಪಮುಖ್ಯಮಂತ್ರಿಯಾಗಿ ಪರಮೇಶ್ವರ್ ಅವರನ್ನ ಮಾಡಿದ್ದು ನಾನೇ. ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಹಲವು ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರ ಮಾತನಾಡಿದ್ರು ಕ್ಯಾಬಿನೆಟ್ಗೆ ಸಂಬಂಧಿಸಿ. ಸಿದ್ದರಾಮಯ್ಯ ಅವರು ಇದೇ ಮೊದಲ ಬಾರಿ ಮಾತನಾಡಿದ್ದಾರೆ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು? ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು? ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು? ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.